ದಾಳಿಗೆ ವ್ಯಕ್ತಿಯ ಬಲಿ ಸಂಬಂಧಪಟ್ಟಂತೆ ಸ್ಥಳೀಯರು ಆಕ್ರೋಶಗೊಳ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ತಮ್ಮ ಸಿಟ್ಟನ್ನ ಸ್ಫೋಟಿಸಿದ್ದಾರೆ. ಹಾಸನದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯ ಬಲಿ ಆಗ್ತಾ ಇದ್ದ ಹಾಗೆ ಸ್ಥಳೀಯರ ಸಿಟ್ಟು ಸ್ಫೋಟಗೊಂಡಿದೆ. ಪ್ರತಿಭಟನೆಯ ಬಿಸಿ ಡಿಸಿ ಹಾಗೂ ಎಸ್ಪಿ ಇಬ್ಬರಿಗೂ ಕೂಡ ತಟ್ತಾ ಇದೆ. ಹಾಸನದ ಡಿಸಿ ಸತ್ಯಭಾಮಗೂ ಕೂಡ ಜನ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಶವ ತೆಗೆಯದೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ವಿಪರೀತವಾಗಿ ಇಲ್ಲಿ ಕಾಡಾನೆ ಕಾಟ ಇತ್ತು, ಮತ್ತೆ ಇಲ್ಲಿ ಈ ವ್ಯಕ್ತಿ ಬಲಿಯಾಗಿದ್ದಾನಲ್ಲ ಆತನನ್ನ ಉಳಿಸ್ಕೊಳ್ಳೋ ಚಾನ್ಸ್ ಇತ್ತು. ಕೂಡಲೇ ಮದಗಜ ಬರ್ತಾ ಇದ್ದ ಹಾಗೆ ಸ್ಥಳೀಯರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗೆ ಕಾಲ್ ಮಾಡಿ ಸಹಾಯಕ್ಕಾಗಿ ಕೇಳಿದ್ರು. ಇನ್ಫ್ಯಾಕ್ಟ್ ಮತ್ತಾವರದ ಬಳಿ ಆ ವ್ಯಕ್ತಿ ಕೂಡ ಕಾಡಾನೆ ದಾಳಿಗೆ ಬಲಿಯಾದಂತಹ ವ್ಯಕ್ತಿ ಕೂಡ ಸಹಾಯಕ್ಕಾಗಿ ಗೋಗರದ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಸೂಕ್ತ ಸಮಯದಲ್ಲಿ ಬರಲಿಲ್ಲ. ಅಲ್ಲಿ ಯಾವ ಸಿಬ್ಬಂದಿಗಳು ಬಂದು ಕಾರ್ಯಾಚರಣೆ ನಡೆಸದೇ ಇರೋ ಪರಿಣಾಮ ಇವತ್ತು ಆತ ಪ್ರಾಣ ಕಳ್ಕೊಂಡಿದ್ದಾನೆ. ಇದರ ನೇರ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಅಂತ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಜವಾಬ್ದಾರಿ ಸರ್ಕಾರಕ್ಕೆ, ರೈತರ ಜೀವಕ್ಕೆ ಬೆಲೆ ಕಟ್ಟದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೇಜವಾಬ್ದಾರಿ ಸರ್ಕಾರಕ್ಕೆ, ರೈತರ ಜೀವಕ್ಕೆ ಬೆಲೆ ಕಟ್ಟದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೇಜವಾಬ್ದಾರಿ ಸರ್ಕಾರಕ್ಕೆ, ರೈತರ ಜೀವಕ್ಕೆ ಬೆಲೆ ಕಟ್ಟದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೆಲೆಯನ್ನ ಕಟ್ಟಲಿಕ್ಕಾಗಲ್ಲ. ಹೌದು, ಆದ್ರೆ ಇವತ್ತಿನ ಪರಿಸ್ಥಿತಿ ಅರಣ್ಯ ಅಧಿಕಾರಿಗಳು ಈಗಾಗಲೇ ಬೆಳಗ್ಗೆಯಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆನೂ ಸಹ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ, ಅಧಿಕಾರಿಗಳಿಗೆ ಜನಗಳಲ್ಲಿ ಮನವಿ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಅವರು ಆತಂಕದಲ್ಲಿದ್ದಾರೆ. ಅವರ ಪ್ರತಿಯೊಂದು ಕ್ಷಣನೂ ಬದುಕು ಹಸನ ಆಗ್ತಾ ಇಲ್ಲ, ನರಕ ಆಗ್ತಾ ಇದೆ. ಹಾಗಾಗಿ ಅವರ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದಿಲ್ಲ. ದಯವಿಟ್ಟು ಅಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಫಾರೆಸ್ಟ್ ಆಫೀಸರ್ ಇದ್ದಾರೆ, ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೇಳ್ತಾ ಇದ್ದಾರೆ ರೈತರು. ಅದಕ್ಕೆ ತಮ್ಮ ಕಡೆಯಿಂದ ಏನು ಉತ್ತರ ಕೊಡ್ತೀರಾ? ಉಸ್ತುವಾರಿ ಸಚಿವರು ಬರಬೇಕು, ಅರಣ್ಯ ಸಚಿವರು ಬರಬೇಕು ಅಂತಕ್ಕಂಥದ್ದಿದೆ. ಅವ್ರೇನೋ ಕ್ಯಾಬಿನೆಟ್ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಅದರಿಂದ ಅವರು ಸಮಯವನ್ನ ಯಾವಾಗ ಬರ್ತಾರೆ ಅಂತಕ್ಕಂಥದ್ದನ್ನ ತಿಳಿಸೋಣ. ದಯವಿಟ್ಟು ಈಗ ಇಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಶಾಶ್ವತ ಪರಿಹಾರ, ಆನೆ ಇಲ್ಲಿಂದ ಹೋಗ್ಬೇಕು ಅಂತಕ್ಕಂಥದ್ದು ರೈತರ ಒಂದು ಅಭಿಲಾಷೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಇದಕ್ಕೆ ನಿರ್ದೇಶನವನ್ನ ತಮ್ಮ ಇಲಾಖೆಗೆ ಕೊಟ್ಟು ಇದನ್ನ ಇಲ್ಲಿಂದ ಆನೆಗಳ ಅವರಿಗೆ ತುತ್ತಾಗ್ತಕ್ಕಂಥ ಜೀವಗಳನ್ನ ಉಳಿಸ್ತಕ್ಕಂಥ ಕೆಲಸನ ಅವರು ಏನು ಮಧ್ಯ ಮಾತಾಡಬೇಡಿ, ಸೌಂಡ್ ಅಷ್ಟೇ ಬರೋದು. ಖಂಡಿತ ವೈಯಕ್ತಿಕವಾಗಿ ನಮಗೆ ಆ ಬಗ್ಗೆ ನೋವಿದೆ. ಆ ಕುಟುಂಬಕ್ಕೆ ಆ ದೇವರು ಆ ಒಂದು ನೋವನ್ನು ಭರಿಸುವಂತ ಶಕ್ತಿ ಕೊಡ್ಲಿ ಅಂತಕ್ಕಂಥ ಆ ಭಗವಂತನ ನಾವು ಕೇಳ್ತಾ ಇದ್ದೀವಿ. ಅಲ್ಲದೆ ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಚೆಸ್ಕಾಂನವ್ರು ಏನಿದ್ದಾರೆ, ಚೆಸ್ಕಾಂ ಜೈಲಿ ಕಟ್ಟು ಹೇಳಿದ್ದೀನಿ, ನೀವು ಎಲ್ಲಿ ಆನೆ ಹಾವಳಿ ಇದೆ ಆ ಪ್ರದೇಶಗಳಲ್ಲಿ ಅವರನ್ನ ಯಾವುದೇ ರೀತಿಯಲ್ಲೂ ಯಾವುದೇ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್, ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ? ಗ್ರಾಮಸ್ಥರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಅಧಿಕಾರಿಗಳು ಸಾಲಾಗಿ ಮಾಡಿದ್ದಾರೆ, ಒಪ್ಕೊಂಡಿದ್ದಾರಾ? ಏನೇನು ಆಗ್ರಹ ಆಗ್ತಾ ಇದೆ ಗ್ರಾಮಸ್ಥರಿಂದ?
ಮಮತಾ, ಏನು ನಿನ್ನೆ ರಾತ್ರಿ ಕಾಡಾನೆ ದಾಳಿಯಿಂದ ವಸಂತ್ ಎಂಬುವರು ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ನಿಧನ ಹೊಂದಿದ್ರು. ಅದಾದ ಬಳಿಕ ಗ್ರಾಮಸ್ಥರು ಶವವನ್ನು ಮೇಲೆತ್ತಲು ಬಿಡದೆ ಪ್ರತಿಭಟನೆಯನ್ನು ಆರಂಭಿಸಿದ್ರು. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸದ್ಯದ ದೃಶ್ಯ. ಏನು ಬೇಲೂರು ಅರಳಿಯ ರಸ್ತೆಯನ್ನು ತಡೆದು ಬೆಳಗ್ಗೆಯಿಂದಲೂ ಸಹ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ನಮಗೆ ಶಾಶ್ವತವಾದಂತಹ ಪರಿಹಾರ ಬೇಕು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬರಬೇಕು. ನಾವು ಕಾಡಾನೆ ಹಾವಳಿಯಿಂದ ಮನೆಯಿಂದ ಹೊರಗೆ ಬರದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ವಸಂತ ಸಾವಲ್ಲ, ಪ್ರತಿನಿತ್ಯಲೂ ಸಹ ಜನ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿರೋದು. ಸ್ಥಳದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಸಿ ಸತ್ಯಭಾಮ ಅವರು ಇರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಮೊಹಮ್ಮದ್ ಸುಜೇತ್ ಇರ್ಬೋದು, ಸ್ಥಳೀಯ ಶಾಸಕರಾದಂತಹ ಎಚ್ ಕೆ ಸುರೇಶ್ ಇರ್ಬೋದು, ಎಸಿ ತಹಶೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿ ಮಖ ಮೂಡಿದ್ದಾರೆ. ಆದರೆ ಮಹಿಳೆಯರು ಅಬಾಲವೃದ್ಧ ರಾದಿಯಾಗಿ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದೇ ಅವರ ಒಂದು ಪ್ರಮುಖವಾದಂತಹ ಬೇಡಿಕೆ. ನೀವು ಪ್ರತಿ ಸಲ ಸಾವಾದಾಗ ಬಂದು ಒಂದು ಭರವಸೆಯನ್ನು ನೀಡಿ ಮೂಗಿಗೆ ತುಪ್ಪ ಸವರುವಂಥ ಒಂದು ಕೆಲಸವನ್ನು ಮಾಡ್ತೀರಿ ಹೊರತು ಶಾಶ್ವತ ಪರಿಹಾರವನ್ನು ಇದುವರೆಗೂ ರೂಪಿಸಿಲ್ಲ. ಹಾಗಾಗಿ ನೀವು ಶಾಶ್ವತ ಪರಿಹಾರ ರೂಪಿಸೋವರೆಗೂ ನಾವು ಶವವನ್ನು ಮೇಲೆತ್ತಲು ಬಿಡಲ್ಲ, ಅಲ್ಲದೆ ಪ್ರತಿಭಟನೆಯನ್ನು ಸಹ ಸ್ಥಗಿತಗೊಳಿಸಲ್ಲ ಅಂತ ಹೇಳಿ ಏನು ಪಟ್ಟಿ ಹಿಡಿದು ಕೂರ್ತಿರ್ತಕ್ಕಂಥ ಈಗಾಗಲೇ ಜಿಲ್ಲಾಧಿಕಾರಿಗಳು ಪೊಲೀಸ್ ವಾಹನದ ಮೈಕ್ ಮೂಲಕ ನಾವು ನಿಮ್ಮ ಭರವಸೆಗಳನ್ನು ಈಡೇರಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ, ದಯಮಾಡಿ ಶವ ಮೇಲೆತ್ತಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಎಷ್ಟೇ ಮನವಿ ಮಾಡಿದರೂ ಸಹ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಜಿಲ್ಲಾಧಿಕಾರಿಗಳು ಸ್ವತಃ ಪ್ರತಿಭಟನಾಕಾರರನ್ನ ಮನವೊಲಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಪ್ರತಿಭಟನಾಕಾರರ ನಡುವೆ ಕೆಲವೊಂದು ವಾದ ವಿವಾದಗಳು ನಡೀತಾ ಇದೆ. ಆ ಸುತ್ತಲೂ ಕಾಕಿ ಸರ್ಪಗಾವಲು ಇದೆ. ಈಗ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ರೈಟ್ ಧನ್ಯವಾದ ಶಶಿಧರ್.